ಆತ್ಮೀಯರೇ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಶಿಕ್ಷಕರೊಬ್ಬರು ಊಟ ಮಾಡುತ್ತಿರುವಾಗ ಮಗುವಿನ ತಂದೆ ಬಂದು ಅವರ ತಲೆಗೆ ಅತ್ಯಂತ ಕ್ರೂರವಾಗಿ ಹೊಡೆಯುವ ವಿಡಿಯೋ ಒಂದು ವೈರಲ್ ಆಗುತ್ತಿದ್ದು, ಇದು ಪ್ರತಿಯೊಬ್ಬರ ಮನಸ್ಸನ್ನು ಕಲಂಕುವಂತಿದೆ. ಮಗುವಿಗೆ ಹೊಡೆದಿದ್ದಾರೆ ಎಂಬ ಕೋಪ ಪೋಷಕರಿಗೆ ಇರಬಹುದು, ಆದರೆ ಜ್ಞಾನ ನೀಡುವ ಗುರುವಿನ ಮೇಲೆ ಈ ರೀತಿ ಮೃಗೀಯವಾಗಿ ಹಲ್ಲೆ ಮಾಡುವುದು ಇಸ್ಲಾಮಿಕ್ ಮೌಲ್ಯಗಳಿಗೆ ಸಂಪೂರ್ಣ ವಿರೋಧವಾಗಿದೆ. ಏಕೆಂದರೆ ಇಸ್ಲಾಂ ಧರ್ಮದಲ್ಲಿ ಉಸ್ತಾದರಿಗೆ ಪ್ರವಾದಿ ಸಮಾನವಾದ ಅತ್ಯುನ್ನತ ಸ್ಥಾನವನ್ನು ನೀಡಲಾಗಿದೆ ಮತ್ತು ಗುರುಗಳನ್ನು ಗೌರವಿಸದವನು ತನ್ನ ಉಮ್ಮತ್ತಿಗೆ ಸೇರಿದವನೇ ಅಲ್ಲ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅತ್ಯಂತ ಕಠಿಣವಾಗಿ ಎಚ್ಚರಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಪ್ರಸಿದ್ಧ ಹದೀಸ್, ಲೈಸ ಮಿನ್ನಾ ಮನ್ ಲಂ ಯುಜಿಲ್ಲ ಕಬೀರನಾ ವಯರ್ಹಮ್ ಸಗೀರನಾ ವಯಅರಿಫ್ ಲಿಆಲಮಿನಾ ಹಕ್ಕಹು. ಯಾರು ನಮ್ಮಲ್ಲಿನ ಹಿರಿಯರನ್ನು ಗೌರವಿಸುವುದಿಲ್ಲವೋ, ಕಿರಿಯರ ಮೇಲೆ ಕರುಣೆ ತೋರಿಸುವುದಿಲ್ಲವೋ ಮತ್ತು ನಮ್ಮ ಜ್ಞಾನಿಗಳಿಗೆ ಅಂದರೆ ಶಿಕ್ಷಕರಿಗೆ, ಉಸ್ತಾದರಿಗೆ ಅವರ ಯೋಗ್ಯ ಗೌರವ ಹಕ್ಕನ್ನು ನೀಡುವುದಿಲ್ಲವೋ ಅವರು ನನ್ನ ಸಮುದಾಯಕ್ಕೆ ಸೇರಿದವರಲ್ಲ. ಆದ್ದರಿಂದ ನೆನಪಿಡಿ, ಗುರುಗಳ ಮನಸ್ಸಿಗೆ ನೋವುಂಟು ಮಾಡಿದರೆ ಅಥವಾ ಅವರನ್ನು ಈ ರೀತಿ ಅವಮಾನಿಸಿದರೆ ನಾವು ಕಲಿಯುವ ಜ್ಞಾನದಲ್ಲಿ ಯಾವುದೇ ಬರಕತ್ತಿರುವುದಿಲ್ಲ ಮತ್ತು ಅಂತಹ ವಿದ್ಯಾರ್ಥಿ ಜೀವನದಲ್ಲಿ ಎಂದಿಗೂ ಯಶಸ್ಸು ಹಾಗೂ ನೆಮ್ಮದಿಯನ್ನು ಕಾಣಲು ಸಾಧ್ಯವಿಲ್ಲ. ಶಿಕ್ಷಕರು ತಪ್ಪು ಮಾಡಿದ್ದರೆ ಅದನ್ನು ಶಾಂತಿಯುತವಾಗಿ ಸರಿಪಡಿಸಲು ದಾರಿಗಳಿವೆಯೇ ಹೊರತು ಅನ್ನ ತಿನ್ನುವ ಜಾಗದಲ್ಲಿ ಈ ರೀತಿ ದೌರ್ಜನ್ಯ ಎಸಗುವುದು ತಂದೆಯಾದವನು ತನ್ನ ಮಗುವಿನ ಭವಿಷ್ಯವನ್ನೇ ಕೈಯಾರೆ ನಾಶ ಮಾಡಿದಂತೆ ಆಗುತ್ತದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮಕ್ಕಳಿಗೆ ಉಸ್ತಾದ್ಗಳನ್ನು ಗೌರವಿಸುವುದನ್ನು ಕಲಿಸೋಣ ಮತ್ತು ಗುರುಗಳ ದುವಾ ಇಲ್ಲದೆ ಬದುಕಿನಲ್ಲಿ ಉನ್ನತ ಸ್ಥಾನ ತಲುಪಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ನಾವೆಲ್ಲರೂ ತಿಳಿದಿರಬೇಕು.